ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಫಿನಾಲೆ ವೀಕ್ ನಡೀತಾನೆ ಇದೆ, ಫಿನಾಲೆ ನಡೀತಾ ಇದೆ. ಇವತ್ತು ಪ್ರೀ ಫಿನಾಲೆ ಅಂತಲೇ ಹೇಳ್ಬೋದು. ಬೆಳಗ್ಗೆಯಿಂದ ಯಾವುದೇ ಪ್ರೋಮೋ ಹಾಕಿರಲಿಲ್ಲ, ಈಗೊಂದು ಪ್ರೋಮೋ ನೋಡಿದ್ವಿ. ಸೊ ಪ್ರೋಮೋ ನೋಡಿದಾಗಂತೂ ನನಗಂತೂ ಎಕ್ಸ್ಪೆಕ್ಟೇಷನ್ ಅಂತಲೇ ಇತ್ತು. ಯಾಕಂದರೆ ಟ್ರೋಫಿ ತೋರಿಸ್ತಾರೆ, ಟ್ರೋಫಿ ಹಿಂದೆ ಓಟ್ಸ್ ಇಷ್ಟೊಂದು ಬರುತ್ತೆ ಅಂತ ಹೇಳಿ ಎಕ್ಸ್ಪೆಕ್ಟೇಷನ್. ಅಂದರೆ ಹೋದ ಸಲ 5 ಕೋಟಿ ಬಂದಾಗಲೇ ನಂಬಲಿಕ್ಕೆ ಆಗ್ತಿರ್ಲಿಲ್ಲ, ಯಾಕಂದರೆ ಹನುಮಂತ ಅವರಿಗೆ. ಈ ಸಲ 37 ಕೋಟಿ ಫಸ್ಟ್ ಪ್ಲೇಸ್ ಇದ್ದವರಿಗೆ, ಹಾಗೆ ಸೆಕೆಂಡ್ ಇದ್ದವರಿಗೆ 27 ಕೋಟಿನೇನೋ ಇದೆ. ಏನದು, ಕೋಟಿಗೊಂದು ಬೆಲೆ ಇಲ್ವಾ? ಅಂದರೆ ಎಷ್ಟು ಜನ ಆ್ಯಕ್ಚುಲಿ ಯಾರು ಅನಿಸುತ್ತೆ ಹೇಳಿ? ನನ್ನ ಪ್ರಕಾರ ಆ 37 ಕೋಟಿ ಒಡೆಯರು ಅಥವಾ ಏನು ಹೇಳ್ತಾರೆ ಅದರ ಬ್ರ್ಯಾಂಡ್ ಅಂಬಾಸಿಡರು ಅಥವಾ ಅದನ್ನು ಟ್ರೆಂಡ್ ಸೆಟ್ ಮಾಡಿರೋದು ನನ್ನ ಪ್ರಕಾರ ಫಸ್ಟ್ ಪ್ಲೇಸು ಗಿಲ್ಲಿಗೆ. ಸೊ ನಿಮಗೇನನ್ಸುತ್ತೆ? ಸೊ ಗಿಲ್ಲಿನೇ ಆ ಟ್ರೆಂಡ್. ಈ ಸಲ ಬಿಗ್ ಬಾಸ್ ಏನಂತ 12 ಸೀಸನಲ್ಲಿ ನನಗೆ ಬಿಗ್ ಬಾಸ್ ಮುಗಿತಾ ಇರ್ಬೇಕಾದ್ರೆ ಮುಗೀತಲ್ಲ ಅಂತಲೇ ಇತ್ತು. ಆದರೆ ಈ ಸಲ ಹಂಗಲ್ಲ, ಬೆಳಗ್ಗೆಯಿಂದ ರಾತ್ರಿ ತನಕನೂ ಲೈವ್ ಆದಮೇಲೆ ಎಪಿಸೋಡು ಏನಂತಾರೆ ಅಂದರೆ ಮುಗ್ದೋಯ್ತಲ್ಲ. ಈಗ ಮನೆಯಿಂದ ಲೈವ್ ಇಲ್ದಿದ್ದಕ್ಕೆ ಒಂಥರ ಮೋಡೇ ಆಫ್ ಆಗೋದಂಗಾಗಿದೆ. ಆ ಥರ ಟ್ರೆಂಡು ಗಿಲ್ಲಿದು. ಆ ಗಿಲ್ಲಿ ನೋಡೋಕ್ಕೋಸ್ಕರನೇ ನಾನಂತೂ ಬಿಗ್ ಬಾಸ್ ನೋಡ್ತಾ ಇದ್ದಿದ್ದು. ಹೆಂಗೆ ಟ್ರೆಂಡ್ ಆಗಿತ್ತು ಅಂದರೆ, ಸೊ ಹೇಳೋರು ಅವ್ರದ್ದು ಈಗ 1 ಮಿಲಿಯನ್ ಏನೋ ಕಂಪ್ಲೀಟ್ ಆಯ್ತಲ್ಲ ಫೇಕ್ ಫಾಲೋವರ್ಸ್ ಅಂತ ಹೇಳೋರು. ಸೊ ಇಲ್ಲಿ ಓಟ್ ಹಾಕಿದವ್ರು ಇದ್ದಾರಲ್ಲ, ಓಟ್ ಹಾಕಿದವರು, ಆ ಓಟಂತೂ ಸುಳ್ಳಲ್ಲ. ಅದರಲ್ಲಿ ಒಂದೇ ಮೊಬೈಲಲ್ಲಿ 10 ಜನ ಮಾಡಲಿ, 100 ಜನ ಮಾಡಲಿ, ಓಕೆ, ಅದರಲ್ಲಿ 1 ಮಿಲಿಯನ್ ಆಗೋದೇನು ಅಷ್ಟು ದೊಡ್ಡ ವಿಷಯನೇ ಅಲ್ಲ. ಇಷ್ಟು ಓಟ್ ಬಂದವರಿಗೆ ನನ್ನ ಪ್ರಕಾರ ಅದು ಗಿಲ್ಲಿಗೆ ಅಂದ್ಕೊಳ್ತೀನಿ. ಸೆಕೆಂಡ್ ಪ್ಲೇಸು ರಕ್ಷಿತನೂ ಇದ್ದಾರೆ ರೇಸಲ್ಲಿ, ಅಶ್ವಿನಿ ಅವರು ಇದ್ದಾರೆ. ಸೊ ಥರ್ಡ್ 6ಅಲ್ಲಿ ಆ್ಯಸ್ ಯೂಶುವಲ್ ಕಾವ್ಯ ಬರಬೇಕು, ಆದರೆ ಓಟ್ ಪ್ರಕಾರ 4ಅಲ್ಲಿ ಅಥವಾ 5ಅಲ್ಲಿ ಬರ್ಬೋದು ಅಂದ್ಕೊಳ್ತೀನಿ. ನೋಡೋಣ. ಇವತ್ತು ಮನೆಯಿಂದ ಯಾರನ್ನೂ ಹೊರಗಡೆ ತೆಗಿಯಲ್ಲ, ನಾಳೆ ತೆಗಿತಾರೆ. ಇವತ್ತು ಸ್ವಲ್ಪ ಮಾತುಕತೆ ಆಗಿ ಬಂದರೆ ಒಬ್ಬರು ಬರ್ಬೋದಷ್ಟೇ ಮನೆಯಿಂದ. ಐ ಥಿಂಕ್ ಬಲ್ಲ ಮೂಲಗಳ ಪ್ರಕಾರ ರಘು ಅವ್ರು ಆಚೆ ಬರ್ತಾರೆ ಅಂತಿದೆ, ರಘು ಅಥವಾ ಧನುಷ್ ಅವ್ರು ಬರ್ತಾರೆ ಅಂತ ಇದೆ. ನನಗೆ ಈ ಓಟ್ ಕೇಳೇ ಒಂದು ಸಲ ತಲೆ ತಿರುಗೋಯ್ತು. ಆಚೆ ಹೋಗಿದ್ದೆ, ಬಂದು ಪ್ರೋಮೋ ನೋಡಿದ ತಕ್ಷಣ ಯಾವಾಗ ಪ್ರೋಮೋ ಬಿಡ್ತಾರಪ್ಪ ಅಂತ ಕಾಯ್ತಾ ಇದ್ದೆ. ಪ್ರೋಮೋ ಬಿಟ್ಟ ಮೇಲೆ ಅಪ್ಪ ಕೋಟಿ ಲೆಕ್ಕದಲ್ಲಿ ನಾನೇ ಈಗ ಮನೇಲಿರೋ 4-5 ಮೊಬೈಲಿಂದ 4-5 ಐಡಿಯಿಂದ ವೋಟ್ ಮಾಡ್ತೀನಿ. ಸೊ ಹೆಂಗಂದರೆ ಏನು ಕ್ರೇಜ್ ಗುರು ಅನ್ಸನೇ ಹೋಗಿದೆ. ಸೊ ಯಾರಿಗೂ ಇಲ್ಲ ಈ ಥರ ಕ್ರೇಜು. ನಂಗೆ ಅವರು ಸ್ಕ್ರೀನ್ ಮೇಲೆ ಬಂದರೆ, ಗಿಲ್ಲಿ ಎಸ್ಪೆಷಲಿ ಗಿಲ್ಲಿ ಆ ಸ್ಕ್ರೀನ್ ಮೇಲೆ ಬಿಗ್ ಬಾಸ್ ಮೇಲೆ ಬಂತು ಅಂದರೆ ತುಂಬ ಖುಷಿ ಆಗುತ್ತೆ ಸ್ಕ್ರೀನ್ ಮೇಲೆ. ಮೊನ್ನೆ ಒಂದು 2 ಡೇಸು ಧ್ರುವಂತವ್ರದ್ದೇ ತೋರಿಸ್ತಾಯಿದ್ರು ಲೈವು, ಅದ್ರ ಮೇಲೆ ನಾನೇನು ನೋಡೋಕ್ಕೆ ಹೋಗ್ತಿರ್ಲಿಲ್ಲ. ಬಟ್ ನಿನ್ನೆ ಎಪಿಸೋಡ್ ನೋಡಿದಾಗ ಆ ಮನುಷ್ಯ ಎಷ್ಟು ಕಷ್ಟಪಟ್ಟು ಅನ್ನ ಸಮೇತ ಕದ್ದು ತಿನ್ನುವಷ್ಟು ಕಷ್ಟಪಟ್ಟು ಮನಸ್ಸಲ್ಲಿ ಅಷ್ಟೊಂದು ನೋವು ಇಟ್ಕೊಂಡು ಈ ಹಂತಕ್ಕೆ ಬಂದಿದ್ದಾರಲ್ವ. ಸೊ ಅವರಿಗೆ ಯಶಸ್ಸು ಸಿಗಲೇಬೇಕು, ಟ್ರೋಫಿ ಅವ್ರು ಗೆಲ್ಲೇಬೇಕು. ಸೊ ಫಸ್ಟಿಂದನೂ ಅಂತ ಹೇಳ್ತಿದ್ರು, ಫಸ್ಟಿಂದನೂ ನಾನು ಹೇಳ್ತಾ ಇದ್ದೆ ಗಿಲ್ಲಿನೇ ಗೆಲ್ಲಬೇಕು ಅಂತೇಳಿ. ಬಡವ್ರ ಮಕ್ಕಳು ಶ್ರೀಮಂತರ ಮಕ್ಕಳು ಅಂತಲ್ಲ, ಲಾಸ್ಟ್ ಟೈಮ್ ರಾಜ್ಬಿ ಶೆಟ್ಟಿ ಅವ್ರು ಹೇಳಿದ್ರಲ್ಲ, ಅದೇ ಮಾತು ನಾನು ಹೇಳ್ತೀನಿ. ಬಡವ್ರ ಮಕ್ಕಳು ಬೆಳಿಬೇಕು, ಶ್ರೀಮಂತರ ಮಕ್ಕಳು ಬೆಳಿಬಾರ್ದು ಅಂತೆಲ್ಲ. ಶ್ರೀಮಂತರ ಮಕ್ಕಳು ಟ್ಯಾಲೆಂಟ್ ಹಾಗೆ ಇರುತ್ತೆ, ಹಂಗಲ್ಲ, ಟ್ಯಾಲೆಂಟ್ ಇರೋರು ಬೆಳಿಬೇಕು ಅಂತೇಳಿ. ಈ ಮನುಷ್ಯಂಗೆ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇದೆ. ಹಾಗೆ ಆ ಮನಸ್ಸಿದೆಯಲ್ಲ, ಆ ಮಗು ಥರನೇ ಮನಸ್ಸು. ಆ ಮನುಷ್ಯ ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ಯಾವುದೇ ಕಾರಣಕ್ಕೂ ಯಾವ ಅಹಮ್ಮು ತಲೆಗೆ ಏರಲ್ಲ ಅಂದ್ಕೊಳ್ತೀನಿ. ನಾನು ಇಷ್ಟು ಸೀಸನಲ್ಲಿ ಬಂದಿದ್ದೀನಿ, ಗೆದ್ದವರಿಗೆಲ್ಲ ಅಹಂ ಏರಿದೆ. ಸೊ ಅದರಲ್ಲಿ ಒಂದು ಫಸ್ಟ್ ಸೀಸನ್ನು, ಒಂದು 2-3 ಸೀಸನಲ್ಲಿ ಇದ್ದವ್ರಿಗೆ ಮಾತ್ರ ಅಹಂ ಏರಿಲ್ಲ, ಮತ್ತು ಎಲ್ಲರಿಗೂ ಅಷ್ಟೇ ಅಹಂ ಏರಿ ಕೂತಿದೆ. ಸೊ ಈ ಮನುಷ್ಯ ಆ ಥರ ಚೇಂಜ್ ಆಗಲ್ಲ. ಸೊ ಮನೆ ಒಳಗೊಂಥರ ಇರ್ತಾರೆ, ಹೊರಗೊಂಥರ ಇರ್ತಾರೆ, ಬಟ್ ಈ ಮನುಷ್ಯ ಇದ್ದಾಗೆ ಇದ್ದಾನೆ. ಸೊ ಅವ್ರದ್ದೆಲ್ಲ ವೀಡಿಯೋಗಳು ಬಿಡ್ತಾ ಇದ್ದಾರೆ. ಪ್ಲೀಸ್, ಇನ್ನೂ ಟೈಮ್ ಇದೆ 10 ಗಂಟೆ ತನಕ. ಈ 37 ಕೋಟಿ ಏನಿದೆ 50 ಕೋಟಿ ಮಾಡಿಬಿಡಿ. ಸೊ ಇಷ್ಟು ಗಿಲ್ಲಿದೆ ಓಟ್ ಆಗಿರುತ್ತೆ ಕನ್ಫರ್ಮಾಗಿ. ಗಿಲ್ಲಿನೇ ಗೆಲ್ಲೋದು, ಟ್ರೋಫಿ ಗೆಲ್ಲೋದು ಗಿಲ್ಲಿನೇ. ಸೊ ಆ ಮೂಮೆಂಟ್ಗೋಸ್ಕರ ಕಾಯ್ತಾ ಇದ್ದೀನಿ, ಅವರು ಅದನ್ನು ಹೇಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತೇಳಿ. ಸೊ ಇವತ್ತಿನ ಪ್ರೋಮೋ ರಿವೀಲ್ ಆಗಿದೆ. ಇದು ನನ್ನ ಪರ್ಸ್ನಲ್ ಒಪಿನಿಯನ್ನು. ಸೊ ಇನ್ಮೇಲೆ ಯಾವುದೇ ಥರ ಬಿಗ್ ಬಾಸ್ ಪ್ರೋಮೋ ರಿವ್ಯೂ ಅಂತ ಹಾಕಲ್ಲ, ಲಾಸ್ಟ್ ಎಪಿಸೋಡ್ ರಿವ್ಯೂ. ಸೊ ಬೇಜಾರಾಗುತ್ತೆ, ಏನು ಮಾಡೋಕ್ಕೋಗಲ್ಲ. ನೆಕ್ಸ್ಟ್ ಸೀಸನ್ ತನಕ ಕಾಯಬೇಕು. ಹೇಳಿರ್ತಾರಲ್ಲ, ಈ ಸೀಸನ್ಗೆ ಇದು ಒಂದು ಏನು ಹೇಳ್ತಾರೆ, ಇದು ಒಂದು
ಲಾಸ್ಟ್ ಸೀಸನಿಗೊಂದು ಮೈ ಲೀಗಲ್ಲು ಅಂತ ಹೇಳ್ತಾರೆ. ಈ ಸೀಸನಿಗೊಂದು ಅದ್ಭುತ. ಇನ್ನು ನೆಕ್ಸ್ಟ್ ಸೀಸನಿಗೆ ಕಾಯಬೇಕು. ಇನ್ನೂ ಇವ್ರಿಗಿಂತ ಜಾಸ್ತಿ ಕ್ರಿಯೇಟಿವ್ ಅಥವಾ ಇನ್ನೂ ಎಂಟರ್ಟೈನ್ಮೆಂಟ್ ಕೊಡೋರು ಯಾರಿದ್ದಾರೆ ಅಂತ. ಬಟ್ ಈ ಸೀಸನಲ್ಲಿ ಕೊಟ್ಟಂಥ ಎಂಟರ್ಟೈನ್ಮೆಂಟ್ ಅಥವಾ ಅಡಿಕ್ಟ್ ಆಗಿದ್ದೆ ಅಲ್ಲ ಬಿಗ್ ಬಾಸಿಗೆ, ಇನ್ ಲೈಫಲ್ಲಿ ಯಾವತ್ತೂ ಆಗಲ್ಲ, ಯಾವ ಸೀಸನಲ್ಲೂ ಆಗಲ್ಲ ಅಂದ್ಕೊಳ್ತೀನಿ ನಾನು. ಸೊ ಆ ಥರ. ಸೊ ಹೋಪ್ಫುಲಿ ವಿಡಿಯೋ ಇಷ್ಟ ಆಗಿದೆ. ಇದು ನನ್ನ ಪರ್ಸ್ನಲ್ ಒಪಿನಿಯನು. ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಿಮಗೆ ಯಾರು ಇನ್ನಾಗಬೇಕು, ಗಿಲ್ಲಿಗೆ ಎಷ್ಟು ವೋಟ್ ಹಾಕಿದರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.